ಕಾಂಬಿನೇಷನ್ ಅಂದರೆ ಏನಿಲ್ಲ, ಆ್ಯಕ್ಚುಲಿ ಅವನು ಸ್ವಲ್ಪ ಸೀರಿಯಸ್ಸು, ನಾನು ಸ್ವಲ್ಪ ಬಜರಂಗಿ. ಅಲ್ಲ ಎಣ್ಣೆ ಕಾಂಬಿನೇಷನ್. ಇವಾಗ ನಾನು ಮಾದೇವಣ್ಣ ಇಬ್ರು ಸೇರ್ಕೊಂಡು ಒಂದು ದೊಡ್ಡದೊಂದು ಬಾರ್ ಓಪನ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಸೊ ಇಲ್ಲ ಮಾರ್ತೀವಿ, ಜೊತೆ ಕುಡಿತೀವಿ. ಅಲ್ಲಿ ಅದು ಹೆಂಗ್ ಕುಡಿತೀವಿ ಅಂದ್ರೆ, ಅಲ್ಲಿ ಬರೋ ಕಸ್ಟಮರ್ಸ್ಗೆ ನಾವೇ ಟೋಪಿ ಹಾಕಿ ಅವ್ರ ಹತ್ರ ನಾವೇ ಎಣ್ಣೆ ಪರ್ಚೇಸ್ ಮಾಡಿಸ್ಕೊಂಡು ಕುಡಿಯೋದು. ಸೊ ಈಗ ನಮ್ಮ ದುಡ್ಡು ಹೋಗ್ಬಾರ್ದು, ಕುಡ್ದಂಗೂ ಹೋಗ್ಬೇಕು. ಸೊ ಆ ಥರ ಒಂದು ಫ್ಯೂಚರು. ಇಲ್ಲ ಸೀರಿಯಲಲ್ಲಿ ಫ್ಯೂಚರಲ್ಲಿ ಬರುತ್ತೆ ಅಂತ. ಏನ್ ಕುಡಿಯೋದು ಅಂದ್ರೆ ನಂಗೆ ನಾನು ನೀರೊಂದೇ ಕುಡಿಯೋದು. ಈಗ ಸ್ವಲ್ಪ ಮಜ್ಜಿಗೆ ಕುಡಿತಾ ಇದ್ದೀನಿ. ನಾಳೆ ಏನೊಂದು ಹಾಲೊಂದು ಏನೊಂದು ಹಾಲನ ಸೊ ಹಾಗಾಗಿ ಪ್ಲಾನ್ ಮಾಡ್ತಾ ಇದೀವಿ. ನೋಡೋಣ. ಇದಕ್ಕೆ ದತ್ತಾಬಾಯಿ ಕಡೆಯಿಂದ ಒಂದು ಸ್ವಲ್ಪ ಸಪೋರ್ಟ್ ಬೇಕು. ಹಾಲು ಎಲ್ಲ ಕೊಟ್ಟಿದ್ದಾರೆ. ಇನ್ನೊಂದು ಇದೆಲ್ಲ ರೋಲ್ಡ್ ಗೋಲ್ಡ್ ಅಂಗಡಿಯಿಂದ ಬಂದಿದೆ ಸದ್ಯಕ್ಕೆ. ಇನ್ ಮುಂದಕ್ಕೆ ಅಲ್ಲ ದತ್ತಾಬಾಯಿ ಒರಿಜಿನಲ್ಲೇ ಕೊಡಿಸಿರೋದು. ನಾವು ಮಾದೇವಣ್ಣಂಗೆ ಕುಡ್ಸೋಕೆ ಅಂತ ಕುಡಿಸಿ ಇದನ್ನೆಲ್ಲ ಅದೇ ತರದ್ ಡೂಪ್ಲಿಕೇಟ್ ಮಾಡಿಸ್ಕೊಂಡ್ ಬಂದಿದೀವಿ. ನಮ್ಮನೇಲಿ ಒಂದು ಸರಿ ಹಂಚ್ಕೊಂಡಿದ್ದಾನೆ, ಎಲ್ಲರನ್ನು ನಗಿಸೋರ ಹಿಂದೆ ನೋವು ಇರುತ್ತಂತೆ. ಆ ನೋವು ಗೊತ್ತಿರೋವನಿಗೆ ನಗುನ ಹೇಗೆ ತರಿಸ್ಬೋದು, ನಗುನ ಇನ್ನೊಬ್ಬರ ಮುಖದಲ್ಲಿ ತಗೋಬರ್ಬೋದು ಅಂತ ಗೊತ್ತಾಗತ್ತಂತೆ. ಅನಾಥನಾಗಿ ಬೆಳೆದವನು ನಮ್ಮ ಸೈಲೆಂಟ್ ಅಣ್ಣ ಎಷ್ಟೋ ನೋವುಗಳನ್ನ ತುಂಬಿಕೊಂಡಿರ್ತಾನೆ. ಅವನಿಗೆ ತಂಗಿ ಇರಲ್ಲ, ದೃಷ್ಟಿನ ತಂಗಿ ಅನ್ಕೋತಾನೆ. ಇಲ್ಲಿ ಆಕ್ಚುಲಿ ನಾವೆಲ್ಲ ಕುಡುಕ್ರು, ಇವರೆಲ್ಲ ಕುಡುಕ್ರು. ಅಲ್ಲ ಮಾದೇವಣ್ಣ, ನಾವೆಲ್ಲ ಸಂಜೆ ಕುಡಿದ್ರೆ ಇವರೆಲ್ಲ ಬೆಳಗ್ಗೆನೆ ಕುಡ್ಕೊಂಡ್ ಬಂದ್ಬಿಟ್ಟವ್ರೆ. ಅಲ್ಲ ಸೀರಿಯಲ್ ಅಲ್ಲಿ ಇವ್ರು ಬೆಳಗ್ಗೆನೆ ಕುಡ್ಕೊಂಡ್ ಬಂದ್ಬಿಟ್ಟಿದೆ, ಅದಕ್ಕೆ ಕನ್ಫ್ಯೂಸ್ ಆಗಿದ್ದಾರೆ. ಇಲ್ಲ ನೀವಿಬ್ರು ಬರೀ ಕುಡಿತೀರಾ, ಇವರೆಲ್ಲ ಫುಲ್ ಓಹೋ ಮಂಜ ಅಲ್ಲ ಹಂಗಿದೆ ಅವನ ಜೀವನ. ಅಷ್ಟಿದ್ರು ನೋಡಿ, ಎಲ್ಲ ನೋವನ್ನ ನುಂಗ್ಕೊಂಡು ನಿಮ್ಮ ನಗಿಸ್ತಾನೆ, ಇವ್ರನ್ನ ನಗಿಸ್ತಾನೆ, ಎಲ್ಲರೂ ನಗಿಸ್ತಾನೆ.